ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸುವ ಕುರಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದರು. 10 ವರ್ಷಗಳು ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳಿದ್ರೆ ಹೊರತು ಬೇರೆ ಏನೂ ಮಾಡಲಿಲ್ಲ. 2 ಕೋಟಿ ಉದ್ಯೋಗ ನೀಡಲಿಲ್ಲ, 15 ಲಕ್ಷ ಹಣವನ್ನು ಕೊಡಲಿಲ್ಲ. ನಾವೆಲ್ಲ ಸಚಿವರು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ವಿ. ನಮ್ಮ ರಾಜ್ಯದಿಂದ 100 ರೂಪಾಯಿ ಹೋದ್ರೆ ನಮಗೆ ಬರುವುದು 13 ಪೈಸೆ ಮಾತ್ರ. 4 ಲಕ್ಷ ಕೋಟಿ ಹೆಚ್ಚು ಹಣ ಕೇಂದ್ರಕ್ಕೆ ತೆರಿಗೆ ನೀಡುತ್ತೇವೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನವನ್ನ ದೆಹಲಿಯಲ್ಲಿ ಮಾಡಿದವು. ಬರಗಾಲವಿದೆ, ಕುಡಿಯುವ ನೀರಿಗೆ ಹಾಹಾಕಾರವಿದೆ, ಜಾನುವಾರುಗಳಿಗೆ ಮೇವು ಇಲ್ಲ. ಆದರೂ ಕೇಂದ್ರ ಸರ್ಕಾರ ಒಂದೇ 1 ರೂಪಾಯಿ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ. ನಮ್ಮ ರಾಜ್ಯದಿಂದ ಹೋಗಿರುವ ಸಂಸದರು ಒಬ್ಬರಾದರೂ ಪಾರ್ಲಿಮೆಂಟ್ ಒಳಗೆ ಆಗ್ಲಿ ಹೊರಗೆ ಆಗ್ಲಿ ನಮ್ಮ ರಾಜ್ಯಕ್ಕೆ ನಿಯಮಾನುಸಾರ ಏನೆಲ್ಲ ಅನುಕೂಲ ನೀಡಬೇಕು ಅದನ್ನ ಕೊಡಿ ಎಂದು ಕೇಳಿಲ್ಲ. ಅಂತಹ ನಪುಂಸಕ ಲೋಕಸಭಾ ಸದಸ್ಯರನ್ನು ನಮ್ಮ ರಾಜ್ಯದಿಂದ ಕಳಿಸಿದ್ದೇವೆ. ಇದು ನಮಗೆಲ್ಲ ಅವಮಾನ ಆಗುತ್ತೆ. ನಮ್ಮ ರಾಜ್ಯದ ಯಾವುದೇ ಸಮಸ್ಯೆ ಲೋಕಸಭೆಯಲ್ಲಿ ಚರ್ಚೆ ಆಗಲ್ಲ ಎಂದರು. ಒಬ್ಬರಾದರೂ ಪಾರ್ಲಿಮೆಂಟ್ ಒಳಗಡೆ ಆಗಲಿ ಪಾರ್ಲಿಮೆಂಟ್ ಹೊರಗಡೆ ಆಗಲಿ ನಮ್ಮ ರಾಜ್ಯಕ್ಕೆ ಈ ರೀತಿಯ ಅನುಕೂಲಗಳನ್ನ ನಿಯಮಾನುಸಾರ ಏನೆಲ್ಲ ದೊರಕಬೇಕು ಆ ಅನುಕೂಲಗಳನ್ನು ದೊರಕಿಸ್ಕೊಡ್ಬೇಕು ಅನ್ನೋತಕ್ಕಂಥ ಮಾತನ್ನ ಹೇಳೇ ಇರ್ತಕ್ಕಂಥ ನಪುಂಸಕ ಲೋಕಸಭಾ ಸದಸ್ಯರುಗಳನ್ನು ನಮ್ಮ ರಾಜ್ಯದಿಂದ ನಾವು ಕಳಿಸಿದ್ದೇವೆ ಅಂತಕ್ಕಂಥದ್ದು ನಾವೆಲ್ಲ ಅವಮಾನ, ನಮಗೆ ಅವಮಾನ. ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗದೆ ಮೇಕೆದಾಟು ಯಾವುದೇ ಮಹದಾಯಿ ಯೋಜನೆ ಉಂಟು, ಎಲ್ಲದಕ್ಕೂ ಕೂಡ ಮಹದಾಯಿ ಯೋಜನೆ ಕೊಡದೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ನೀರಿದ್ರೂ ಕೂಡ ನಾವು ಜನರಿಗೆ ಅದನ್ನು ಸಮರ್ಪಕವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರದ ಮಹದಾಯಿ ಯೋಜನೆ ನಮ್ಮ ಜನರಿಗೆ ಆಗ್ತಕ್ಕಂಥ ತೊಂದರೆ ಇವೆಲ್ಲದಕ್ಕೂ ಕೂಡ ಧ್ವನಿಯನ್ನ ಎತ್ತದೇ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಈಗಾಗಲೇ ನಾವೆಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವರು ಶಾಸಕರು ದೆಹಲಿಗೆ ಹೋಗಿ ನಾವು ಗರಡಿ ಸತ್ಯಾಗ್ರಹವನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ನಮ್ಮಲ್ಲಿ 100 ರೂಪಾಯಿ ತೆರಿಗೆ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದೇ 13 ಪೈಸೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಹಣ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನರು ಪಾವತಿಯನ್ನು ಮಾಡ್ತಾರೆ. ಆದ್ರೆ ನಾವು ಬರ್ತಕ್ಕಂಥದ್ದು ಬರೀ 50,000 ಕೋಟಿ ಮಾತ್ರ. ಈ ರೀತಿ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಅಭಿಯಾನವನ್ನ ದೆಹಲಿಯಲ್ಲಿ ನಾವು ಪ್ರಾರಂಭ ಮಾಡತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಅನ್ಯಾಯ. ಇಷ್ಟೆಲ್ಲ ಭೀಕರ ಬರಗಾಲ ನಮ್ಮ ರಾಜ್ಯದಲ್ಲಿ ಇವತ್ತು ಕುಡಿಯುವ ನೀರಿಗೂ ಕೂಡ ತೊಂದರೆ ಇದೆ. ಕೆಲವು ಭಾಗದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಇದೆ. ಇಷ್ಟೆಲ್ಲ ಕೊರತೆ ಚಕ್ರವರ್ತಿ ತೊಂದರೆಗಳನ್ನು ಜನ ಅನುಭವಿಸ್ತಾ ಇದ್ರೂ ಕೂಡ 1 ರೂಪಾಯಿ ಪರಿಹಾರ ನಿಧಿಯಲ್ಲಿ ಇತಿಹಾಸದಿಂದ ನಮ್ಮ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಏನು ಮೋದಿಯವರ 10 ವರ್ಷ 1 ತಿಂಗಳು 2 ತಿಂಗಳು ಕಾಣಬೇಕು. ಇಷ್ಟು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅವರು ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಶಿವಲಿಗೆ 2 ಕೋಟಿ ಉದ್ಯೋಗ, 15 ಲಕ್ಷ ಹಣ ಪ್ರತಿ ಮನೆಗೂ ಕೂಡ 3 ದಿವಸದಲ್ಲಿ ಕೊಡ್ತೇನೆ ಅಂತ ಹೇಳ್ತಾರೆ. ಇಲಾಖೆ ಅದರ ಪ್ರಥಮ ಸೌಜನ್ಯ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಔಷಧನೂ ಇಲ್ಲ, ಹಾಕೂ ಇಲ್ಲ, ಸೌಜನ್ಯೂ ಇಲ್ಲ. ಹಾಗೆ 2 ಕೋಟಿ ಉದ್ಯೋಗಗಳು ಅಷ್ಟೇ. ಇವತ್ತು ನೀವು ಉದ್ಯೋಗಗಳನ್ನ ಇದ್ದಂತ ಉದ್ಯೋಗಗಳನ್ನ ಇವತ್ತು ಬಳದಿರ್ತಕ್ಕಂಥವ್ರು ಆದ್ರೆ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥದ್ದು. ಈ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಪ್ರತಿಯೊಂದು ಶಕ್ತಿಯನ್ನು ಕೂಡ ವಿನಿಯೋಗ ಮಾಡಿ ಶ್ರೇಯಸ್ ಪಟೇಲ್ ಇರತಕ್ಕಂಥ ಯುವಕರನ್ನ ತಾವು ಲೋಕಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ ತಿಳಿಸಿದ್ರು. ಯಾಕೆಂದ್ರೆ ಈಗಾಗಲೇ ಇಲ್ಲಿ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಬಗ್ಗೆ ನಾವು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ತಪ್ಪಾಡಿದ್ರೆ ಕ್ಷಮಿಸಿ ಅಂತ ಹೇಳಿ ಅವ್ರು ಚಿಕ್ಕಪ್ಪನ ಮಾತಾಡೋದು ತಪ್ಪಾಡೋರಿಗೆ ಮತ್ತೆ ಕ್ಷಮಿಸ್ತಕ್ಕಂಥದ್ದು ಮತ್ತೆ ಓಡಾಡ್ತಕ್ಕಂಥದ್ದು
ನಂಬಿಕೆ ಅಲ್ಲ. ಹಾಗಾಗಿ ಸನ್ಮಾನ್ಯ ಶ್ರೀಯಸ್ ಪಟೇಲ್ ಅವರ ಆಟ ಉತ್ಸವ ದೇವರಂತ ಮನುಷ್ಯ ಅಂತ ಎಲ್ಲರೂ ಮಾತಾಡ್ತಾರೆ. ದೇವರಂತ ಮನುಷ್ಯ ಸ್ವಾಮಿ ಅವರು ಅಂತ ಅಂತಾರೆ. ನಾನು ಕೂಡ ಅವರು ಲೋಕಸಭಾ ಸದಸ್ಯರಾಗ ಬಿಡುಗಡೆ ತಿಳಿಸಿದ್ದಾಗ ನಾನು ಕೂಡ ನಿಕಟವಾಗಿ ಅವರ ಜೊತೆಯಲ್ಲಿ ಇದ್ದಾರೆ. ಆದ್ರೆ ಅವರು ಯಾವತ್ತೂ ಕೂಡ ಯಾರೊಬ್ಬರು ಕೂಡ ಬೇಡನ್ನು ಬಯಸದೇ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಇದ್ದರೆ ಅವರು ಉತ್ಸವ ಅಂತೇಳಿ ನಾವು